ಎಲ್ರಿಗೂ ಗ್ರೋ ಕನ್ನಡ ಚಾನಲ್ಗೆ ಸ್ವಾಗತ. ಈಗ ಕಪಲ್ಸ್ ಎಷ್ಟೊಂದು ವಿಷಯನ ಮಾತಾಡ್ತಾರೆ. ಎಲ್ಲ ವಿಷಯಗಳು ಈಸಿ ಇರೋದಿಲ್ಲ ಅಲ್ವಾ? ಈಗ ಹಣಕಾಸಿನ ವಿಷಯ ಅಂತ ಬಂದ ತಕ್ಷಣ ಆ ವಿಷಯಗಳು ಎಷ್ಟು ಟ್ರಿಕಿ ಆಗುತ್ತಲ್ವಾ? ಹೌದು. ಯಾಕಂದ್ರೆ ಹಣಕಾಸಿನ ಭಿನ್ನಾಭಿಪ್ರಾಯಗಳೇನಿರುತ್ತೆ ಅದು ಸಂಬಂಧಗಳಲ್ಲಿ ಬಿರುಕುಗಳನ್ನ ಕೂಡ ಮೂಡಿಸುತ್ತೆ. ಆದ್ರೆ ತಿಳುವಳಿಕೆ ಮತ್ತೆ ಒಂದು ಸಾಲಿಡ್ ಪ್ಲಾನ್ ಇಟ್ಕೊಂಡು ಅದ್ರ ಜೊತೆಗೆ ಟೀಮ್ ವರ್ಕ್ ಇದ್ರೆ ಸೊ ಯಾವ ಕಪಲ್ಲು ಕೂಡ ತಮ್ಮ ಫೈನಾನ್ಷಿಯಲ್ ಜರ್ನಿನ ಒಟ್ಟಿಗೆ ಚೆನ್ನಾಗಿ ಮ್ಯಾನೇಜ್ ಮಾಡ್ಕೊಂಡು ಹೋಗ್ಬೋದು. ಇವಾಗ ನೀವು ಆಲ್ರೆಡಿ ಕೇಳಿರ್ತೀರಾ 1+0=0, 1+1=3 ಅಂತ. ಏನಿದು 3 ಬಂತು 2 ಬದಲು ಅಂತ ಕೇಳ್ತಾ ಇದ್ದೀರಾ? ಸೊ ಏನಂದ್ರೆ ಇದು ಮ್ಯಾಜಿಕ್ ಆಫ್ ಟೀಮ್ ವರ್ಕ್ ಅಂತ ಹೇಳ್ಬೋದು. ಟೀಮ್ ವರ್ಕ್ ಜಾದೂನೇ ಮಾಡಿಸುತ್ತೆ. ಇದಕ್ಕೆ ಸೈನ್ಸ್ ಅಲ್ಲಿ ಸಿನರ್ಜಿ ಎಫೆಕ್ಟ್ ಅಂತ ಕೂಡ ಕರೀತಾರೆ. ಸೊ ಏನಂದ್ರೆ ಒಬ್ರೇ ಒಬ್ರು ಏನೇನ್ ಕೆಲಸ ಮಾಡಕ್ ಆಗ್ತಿತ್ತೋ ಇಬ್ರು ಸೇರ್ಕೊಂಡ್ರೆ ಅದಕ್ಕಿಂತ ಉತ್ತಮವಾಗಿ ಆ ಕೆಲಸನ ಮಾಡ್ಬೋದು. ಅದ್ರ ಜೊತೆಗೆ ಇನ್ನ ದೊಡ್ಡ ದೊಡ್ಡ ಕೆಲಸಗಳನ್ನ ಕೂಡ ಮಾಡ್ಬೋದು ಅಲ್ವಾ? ಅದೇ ಕಾನ್ಸೆಪ್ಟ್ ಕಪಲ್ಸ್ಗೂ ಕೂಡ ಅಪ್ಲೈ ಆಗುತ್ತೆ. ಹಾಗೆ ಅವರ ಹಣಕಾಸಿಗೂ ಕೂಡ. ಸೊ ಅವರು ಒಳ್ಳೆ ಡಿಸಿಷನ್ಸ್ ನ ತಗೊಳ್ಬಹುದು ಒಟ್ಟಿಗೆ ಅವರು ನೋಡ್ಕೊಂಡಾಗ ಅವರ ಹಣನ. ಸೊ ಇದಕ್ಕೆ ಪ್ರೂಫ್ ಆಗಿ ಒಂದು ಸ್ಟಡಿ ಕೂಡ ನಡೆದಿದೆ. ಇಂಡಿಯಾನ ಯೂನಿವರ್ಸಿಟಿ ಕೇಲಿ ಸ್ಕೂಲ್ ಆಫ್ ಬಿಸ್ನೆಸ್ ಅವರು ಏನ್ ಹೇಳ್ತಾರೆ ಅಂದ್ರೆ ಕಪಲ್ಸು ಅವರ ಹಣಕಾಸನ್ನ ಒಟ್ಟಿಗೆ ನೋಡ್ಕೊಂಡಾಗ ಲಾಂಗ್ ಟರ್ಮ್ ಅಂದ್ರೆ ದೀರ್ಘಾವಧಿಯಲ್ಲಿ ಅವರು ತುಂಬಾ ಖುಷಿಯಾಗಿರ್ತಾರೆ ಅಂತ. ಈ ವಿಡಿಯೋ ಬಂದು ದಂಪತಿಗಳು ತಮ್ಮ ಫೈನಾನ್ಸ್ ನ ಹೇಗ್ ಪ್ಲಾನ್ ಮಾಡೋದು ಅಂತ. ಅದ್ರ ಜೊತೆಗೆ ಇಬ್ರು ಸೇರ್ಕೊಂಡು ತಮ್ಮ ಫ್ಯೂಚರ್ ಅಂದ್ರೆ ಭವಿಷ್ಯನ ಹೇಗೆ ಫೈನಾನ್ಷಿಯಲಿ ಸೆಕ್ಯೂರ್ ಮಾಡೋದು ಅಂತ. ಸೊ ಬಟ್ ಆದ್ರೆ ಕೇವಲ ಕಪಲ್ಸ್ ನೋಡ್ಬೇಕು ಅಂತೇನಿಲ್ಲ. ಸಿಂಗಲ್ ಆಗಿದ್ರು ಕೂಡ ನೋಡ್ಬೋದು ಅಥವಾ ಇವಾಗ ಮದ್ವೆ ಆಗ್ತಿದ್ದೀರಾ ಅಂತ ಅಂದ್ರೂ ಕೂಡ ನೋಡ್ಬೋದು. ಸೊ ಯಾವತ್ತೂ ಕೂಡ ನಿಮ್ಮ ಫೈನಾನ್ಸಸ್‌ನ ಒಳ್ಳೆ ರೀತಿಯಾಗಿ ಮ್ಯಾನೇಜ್ ಮಾಡೋದಕ್ಕೆ ಯಾವತ್ತೂ ಕೂಡ ಲೇಟ್ ಆಗಿರೋದಿಲ್ಲ. ಯಾವಾಗ ಬೇಕಾದ್ರೂ ಸ್ಟಾರ್ಟ್ ಮಾಡ್ಬೋದು. ವೇಟ್ ಅದಕ್ಕೂ ಮುಂಚೆ ನೀವಿನ್ನ ಗ್ರೋ ಕನ್ನಡ ಚಾನಲ್‌ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಈಗಲೇ ಸಬ್ಸ್ಕ್ರೈಬ್ ಆಗ್ಬೇಕು. ಅದ್ರ ಜೊತೆಗೆ ಈ ವಿಡಿಯೋ ಇಷ್ಟ ಆದಲ್ಲಿ ಲೈಕ್ ಮಾಡಿ. ಹಾಗೆ ನಿಮ್ಮ ಮ್ಯಾರಿಡ್ ಕಪಲ್, ಫ್ರೆಂಡ್ಸ್ ಇರ್ತಾರಲ್ಲ ಅಥವಾ ರಿಲೇಟಿವ್ಸ್ ಇರ್ತಾರಲ್ಲ ಅವರಿಗೂ ಕೂಡ ನೀವು ಇದನ್ನ ಶೇರ್ ಮಾಡ್ಬೋದು. ಈಗ ಫೈನಾನ್ಷಿಯಲ್ ಪ್ಲಾನ್ ಮಾಡುವ ಮುಂಚೆ ಮೊದಲನೇ ಸ್ಟೆಪ್ ಏನು ಅಂದ್ರೆ ಫೈನಾನ್ಷಿಯಲ್ ಟ್ರಾನ್ಸ್ಪರೆನ್ಸಿನ ನಾವು ಬಿಲ್ಡ್ ಮಾಡ್ಬೇಕಾಗತ್ತೆ. ಈಗ ಮನಿ ಮ್ಯಾನೇಜ್ಮೆಂಟ್‌ನ ನೀವ್ ಹೇಗ್ ಅಪ್ರೋಚ್ ಮಾಡ್ತೀರಾ? ಹಾಗೆ ನಿಮ್ಮ ಪಾರ್ಟ್ನರ್ ಹೇಗ್ ಅಪ್ರೋಚ್ ಮಾಡ್ತಾರೆ? ಇವೆರಡು ಅಪ್ರೋಚ್‌ಗಳು ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಸೊ ಈಗ ನೀವು ಒಬ್ಬ ಸೇವರ್ ಆಗಿರ್ಬೋದು. ಅಂದ್ರೆ ಸೇವ್ ಮಾಡೋದಕ್ಕೆ ಜಾಸ್ತಿ ಇಷ್ಟಪಡ್ಬೋದು. ಆದ್ರೆ ನಿಮ್ಮ ಪಾರ್ಟ್ನರು ಸ್ಪೆಂಡರ್ ಆಗಿರ್ಬೋದು. ಅವರು ಸ್ಪೆಂಡ್ ಮಾಡೋದಕ್ಕೆ ತುಂಬಾ ಇಷ್ಟಪಡ್ಬೋದು. ಸೊ ಈ 2 ಅಪ್ರೋಚ್‌ಗಳೇನಿದೆ ಸೊ ಅದು ಡಿಫರೆಂಟ್ ಇರುತ್ತೆ. ಸೊ ಆದ್ರಿಂದ ಇಬ್ರಿಗೂ ಕೂಡ ಬೌಂಡರೀಸ್‌ನ ಸೆಟ್ ಮಾಡ್ಕೊಳ್ಳೋದು ತುಂಬಾನೇ ಮುಖ್ಯ ಆಗುತ್ತೆ. ಇದಕ್ಕೆ ಕಮ್ಯುನಿಕೇಷನ್ ತುಂಬಾನೇ ಮುಖ್ಯ ಅಂತ ಹೇಳ್ಬೋದು. ಸೊ ಹಾಗೆ ನೀವು ಒಬ್ರಿಂದ ಒಬ್ರು ಏನ್ ನಿರೀಕ್ಷಿಸ್ತಿದ್ದೀರಾ ಆರ್ಥಿಕವಾಗಿ ಅಂದ್ರೆ ಫೈನಾನ್ಷಿಯಲಿ ಏನೇನ್ ಎಕ್ಸ್ಪೆಕ್ಟೇಷನ್ಸ್ ಇಟ್ಕೊಂಡಿದ್ದೀರಾ ಅದನ್ನ ಮುಕ್ತವಾಗಿ ಕಮ್ಯುನಿಕೇಟ್ ಮಾಡ್ಬೇಕಾಗತ್ತೆ. ಸೊ ನಂತರ ಟ್ರಾನ್ಸ್ಪರೆಂಟ್ ಆಗಿದ್ದು ಎಲ್ಲ ಹಣಕಾಸಿನ ರಿಲೇಟೆಡ್ ಮಾಹಿತಿಗಳೇನಿದೆ ಅವೆಲ್ಲನೂ ಕೂಡ ಒಟ್ಟುಗೂಡಿಸ್ಬೇಕಾಗುತ್ತೆ, ಕನ್ಸಾಲಿಡೇಟ್ ಮಾಡ್ಬೇಕಾಗುತ್ತೆ. ಸೊ ಈಗ ನಿಮ್ಮ ಹತ್ರ ಏನಿದೆ, ನಿಮ್ಮ ಪಾರ್ಟ್ನರ್ ಹತ್ರ ಏನಿದೆ, ಸೊ ಇನ್ಕ್ಲೂಡಿಂಗು ಸಾಲಗಳಾಗಿರ್ಬೋದು, ಆಸ್ತಿ ಆಗಿರ್ಬೋದು ಅಥವಾ ಎಲ್ಲೇ ಏನೇ ಇನ್ವೆಸ್ಟ್ ಮಾಡಿರ್ಬೋದು, ಸ್ಟಾಕ್ಸ್ ಅಥವಾ ಮ್ಯೂಚುವಲ್ ಫಂಡ್ಸು ಅಥವಾ ಲೋನ್ ಇರ್ಬೋದು, ಎಷ್ಟು ಲೋನ್ಸ್ ಇದೆ ಅನ್ನೋದನ್ನ ಕೂಡ ಲಿಸ್ಟ್ ಮಾಡ್ಬೇಕಾಗುತ್ತೆ. ಇ.ಎಂ.ಐಸ್ ಎಷ್ಟಿದೆ, ಸೊ ನಿಮ್ಮ ಸ್ಯಾಲರಿ ಏನ್ ಬರ್ತಿದೆ ಅಥವಾ ಅದರ್ ಸೋರ್ಸ್ ಆಫ್ ಇನ್ಕಮ್ಸ್ ಏನಿದೆ ಅದನ್ನ ಕೂಡ ನೀವು ಮೆನ್ಷನ್ ಮಾಡ್ಬೇಕಾಗುತ್ತೆ. ಸೊ ಮುಕ್ತವಾಗಿ ಇಬ್ಬರಿಗೂ ಕೂಡ ಅಂದ್ರೆ 2 ಪಾರ್ಟೀಸ್‌ಗೂ ಎಲ್ಲ ಕೂಡ ತಿಳಿದಿರ್ಬೇಕು. ಈಗ ಎಲ್ಲಾ ಮಾಹಿತಿನೂ ಒಟ್ಟಿಗೆ ಸಿಕ್ಕಿದ್ಮೇಲೆ ಸ್ಟ್ರಾಟಜಿ ಮಾಡೋದು ತುಂಬಾನೇ ಸುಲಭ ಆಗುತ್ತೆ. ಸೊ ಈಗ ಏನಂದ್ರೆ ನಿಮ್ಮ ಫೈನಾನ್ಷಿಯಲ್ ಸಿಚುಯೇಷನ್ ಏನು ಅಂತ ಅವ್ರಿಗೆ ಗೊತ್ತಿರುತ್ತೆ, ಅವ್ರದ್ದೇನು ಅಂತ ನಿಮಗ್ ಗೊತ್ತಿರುತ್ತೆ. ಸೊ ಗೊತ್ತಾದ್ಮೇಲೆ ಮೊದಲು ಸಾಲಗಳನ್ನ ತೀರ್ಸೋದಿಕ್ಕೆ ಫಸ್ಟ್ ಪ್ರಯಾರಿಟಿನ ಇಟ್ಕೊಳ್ಬೇಕಾಗುತ್ತೆ. ಹಾಗೆ ಹೊಸ ಸಾಲಗಳನ್ನ ತಗೊಳ್ದೇ ಇರೋದು ಕೂಡ ಅಷ್ಟೇ ಮುಖ್ಯ ಆಗುತ್ತೆ. ಈಗ ಕೆಲವು ಸರಿ ಸಾಲಗಳು ಅನಿವಾರ್ಯ ಆಗುತ್ತೆ. ಬಟ್ ಆದ್ರೆ ಎಷ್ಟೋ ಸರಿ ನಾವು ಲೈಫ್ ಸ್ಟೈಲ್‌ನ ಇಂಪ್ರೂವ್ ಮಾಡ್ಕೊಳ್ಬೇಕು ಅಂತ ಸಾಲಗಳನ್ನ ಮಾಡಿ ಎಷ್ಟೋ ಮೆಟೀರಿಯಲ್ಸ್‌ನ ನಾವು ಕೊಂಡ್ಕೊಂತೀವಿ. ಬಟ್ ಆದ್ರೆ ಅದಕ್ಕೂ ಬೆಟರ್ ಅಂದ್ರೆ ನಾವು ಸೇವ್ ಮಾಡಿ ನಂತರ ಲೈಫ್ ಸ್ಟೈಲ್ ಅಪ್‌ಗ್ರೇಡ್ ಮಾಡ್ಕೊಂಡ್ರೆ ತುಂಬಾನೇ ಚೆನ್ನಾಗಿರುತ್ತೆ. ಈಗ ನಿಮ್ಮ ಫೈನಾನ್ಸ್‌ನ ಮ್ಯಾನೇಜ್ ಮಾಡೋದಕ್ಕೆ ಒಂದು ಸ್ಮಾರ್ಟ್ ಮೂವ್ ಅಂದ್ರೆ ಬಜೆಟ್‌ನ ಕ್ರಿಯೇಟ್ ಮಾಡೋದು. ಸೊ ನಿಮ್ಗೆ ಏನೇನ್ ಆದಾಯ ಬರ್ತಿದೆ ಆ ಎಲ್ಲ ಆದಾಯಗಳನ್ನ ಕೂಡ ನೀವು ಸಪರೇಟ್ ಆಗಿ ಮಾಡ್ಬೇಕಾಗುತ್ತೆ. ನೀಡ್ಸು, ವಾಂಟ್ಸು, ಸೇವಿಂಗ್ಸ್ ಅಂತ. ನೀಡ್ಸ್ ಅಂದ್ರೆ ಸೊ ಅಗತ್ಯಗಳೇನೇನಿದೆ, ಸೊ ಅದ್ರ ಜೊತೆಗೆ ವಾಂಟ್ಸ್ ಅಂದ್ರೆ ಆಸೆಗಳೇನೇನಿದೆ, ಹಾಗೆ ನಿಮ್ಮ ಸೇವಿಂಗ್ಸ್ ಏನಿದೆ ಸೊ ಅದು ಉಳಿತಾಯ. ಸೊ ಇದ್ರೊಳಗೆ ಒಂದು ಪ್ರತ್ಯೇಕವಾದ ರೂಲ್ ಇದೆ. ಏನಂದ್ರೆ 50-30-20 ರೂಲ್ ಅಂತ. ಸೊ ಇದು ತುಂಬಾನೇ ಫೇಮಸ್. ಏನಂದ್ರೆ 50% ನೆಸೆಸಿಟೀಸ್‌ಗೆ ಹೋಗೋ ಹಾಗೆ ನಿಮ್ಮ ಆದಾಯದ್ದು, ಹಾಗೆ 30% ನೀವು ಎತ್ತಿಡೋ ಹಾಗೆ ಪ್ರತ್ಯೇಕ ಖರ್ಚುಗಳಿಗೆ, ಹಾಗೆ 20% ಏನಿದೆ ಅದು ಸ್ಟ್ರೇಟ್ ಆಗಿ ಉಳಿತಾಯಕ್ಕೆ ಹೋಗೋ ಹಾಗೆ ನೀವು ರೆಡಿ ಮಾಡಿಡೋದು. ಈಗ ಫೈನಾನ್ಸ್‌ನ ಮ್ಯಾನೇಜ್ ಮಾಡೋದಕ್ಕೆ 3 ಮೇಜರ್ ಅಪ್ರೋಚ್‌ಗಳಿದೆ. ಸೊ ಒಂದು ಸಪರೇಟ್ ಬ್ಯಾಂಕ್ ಅಕೌಂಟ್ಸ್‌ನ ಇಟ್ಕೊಳ್ಳೋದು ಇಬ್ರುನು, ಮತ್ತೊಂದು ಜಾಯಿಂಟ್ ಅಕೌಂಟ್ ಅಲ್ಲಿ ಹಣವನ್ನ ಇಡೋದು, ಮತ್ತೊಂದು ಏನಂದ್ರೆ 2 ಕಾಂಬಿನೇಷನ್ ಆಗಿ ಯೂಸ್ ಮಾಡ್ಕೊಳ್ಳೋದು. ಸೊ ಈಗ ಯಾವುದೇ ನೀವು ಅಪ್ರೋಚ್‌ನ ತಗೊಂಡ್ರು ಕೂಡ ಅದರದ್ದೇ ಪ್ರೋಸ್, ಕಾನ್ಸ್ ಎಲ್ಲ ಇರುತ್ತೆ. ಈಗ ಸಪರೇಟ್ ಅಕೌಂಟ್ ಇಟ್ರಿ ಅಂತ ಅನ್ಕೊಳ್ಳೋಣ. ಸೊ ನಿಮ್ ಸ್ಯಾಲರಿ ಬಂದು ನಿಮ್ಮ ಅಕೌಂಟ್‌ಗೆ ಹೋಗುತ್ತೆ, ಅವ್ರ ಸ್ಯಾಲರಿ ಅವ್ರ ಅಕೌಂಟ್‌ಗೆ ಹೋಗುತ್ತೆ. ಹಾಗೆ ನೀವ್ ಏನೇನ್ ಸ್ಪೆಂಡ್ ಮಾಡ್ತೀರಾ ಅಂತ ನಿಮ್ಗೆ ಕಂಪ್ಲೀಟ್ ಟ್ರ್ಯಾಕ್ ಇರುತ್ತೆ. ಸೊ ನಿಮ್ಮ ಹಣದ ಮೇಲೆ ನಿಮ್ಗೆ ಕಂಟ್ರೋಲ್ ಇರುತ್ತೆ.
ಬಟ್ ಆದ್ರೆ ಏನೇನ್ ಎಕ್ಸ್‌ಪೆಂಡಿಚರ್ ಮಾಡ್ತಿದ್ದೀರಾ ಅನ್ನೋದ್ರ ಬಗ್ಗೆ ನೀವು ಟ್ರ್ಯಾಕ್ ಮಾಡ್ಬೇಕಾಗತ್ತೆ. ಯಾಕಂದ್ರೆ ಕೆಲವು ಸರಿ ಶೇರ್ಡ್ ಎಕ್ಸ್‌ಪೆನ್ಸಸ್ ಇರುತ್ತೆ. ನೀವು ಅವರು ಒಟ್ಟಿಗೆ ಸೇರಿ ಎಕ್ಸ್‌ಪೆಂಡಿಚರ್‌ನ ಮಾಡ್ಬೇಕಾಗಿರುತ್ತೆ. ಸೊ ಅದಕ್ಕೆ ನೀವು ಮೊದಲೇ ಕಮ್ಯುನಿಕೇಟ್ ಮಾಡಿರ್ಬೇಕಾಗುತ್ತೆ. ನೀನ್ ಇದನ್ನ ಪೇ ಮಾಡು, ನಾನ್ ಇದನ್ನ ಪೇ ಮಾಡ್ತೀನಿ ಅನ್ನೋ ಅಂಡರ್‌ಸ್ಟ್ಯಾಂಡಿಂಗು ಮೊದಲೇ ಬರ್ಬೇಕಾಗುತ್ತೆ. ಕಾನ್ಫ್ಲಿಕ್ಟ್ ಆಗ್ಬಾರ್ದು ಅಂದ್ರೆ. ಹಾಗೇನೆ ಇದು ಟ್ರಿಕ್ಕಿ ಆಗ್ತಾ ಹೋಗುತ್ತೆ. ಅಂದ್ರೆ ಹೋಗ್ತಾ, ಹೋಗ್ತಾ ಸ್ವಲ್ಪ ಕಷ್ಟ ಆಗ್ತಾ ಇರ್ಬೋದು. ಯಾಕಂದ್ರೆ ಮಕ್ಳು ಬರ್ತಾರೆ ನೆಕ್ಸ್ಟು, ಹಾಗೆ ಕೆರಿಯರ್ ಚೇಂಜ್ ಆಗ್ಬೋದು, ಹಾಗೆ ಸೇಮ್ ಸ್ಯಾಲರಿ ಬರ್ದೇ ಇರ್ಬೋದು. ಈ ರೀತಿ ಹಲವಾರು ವಿಷಯಗಳು ಆಡ್ ಆನ್ ಆದಾಗ ಕಾಂಪ್ಲೆಕ್ಸ್ ಕೂಡ ಆಗ್ಬೋದು. ಸೊ ನೆಕ್ಸ್ಟ್ ಅಪ್ರೋಚ್ ಬಂದು ಜಾಯಿಂಟ್ ಅಕೌಂಟು. ಸೊ ಎಲ್ಲ ಇನ್ಕಮ್ಸು, ಎಲ್ಲ ಎಕ್ಸ್‌ಪೆಂಡಿಚರು ಎಲ್ಲ ಕೂಡ ಒಂದೇ ಅಕೌಂಟಿಂದ ಆಗುತ್ತೆ. ಇಲ್ಲಿ ಸ್ವಲ್ಪ ಕಾಂಪ್ಲೆಕ್ಸಿಟಿ ಕಡಿಮೆ ಆಗ್ಬೋದು. ಬಟ್ ಆದ್ರೆ ನಿಮ್ ಪಾರ್ಟ್ನರ್ ಎಂದಕ್ಕಾದ್ರು ಸ್ಪೆಂಡ್ ಮಾಡಿದ್ರೆ ನಿಮ್ಗೆ ಇಷ್ಟ ಆಗದೆ ಇರ್ಬೋದು. ಹಾಗೆ ನೀವ್ ಎಂದಕ್ಕಾದ್ರು ಸ್ಪೆಂಡ್ ಮಾಡಿದ್ರೆ ಅವ್ರಿಗೆ ಇಷ್ಟ ಆಗದೆ ಇರ್ಬೋದು. ಸೊ ತುಂಬಾನೇ ಟ್ರಾನ್ಸ್‌ಪರೆನ್ಸಿ ಆದಾಗೂ ಕೂಡ ಸ್ವಲ್ಪ ಪ್ರಾಬ್ಲಮ್ಸು ಕ್ರಿಯೇಟ್ ಆಗ್ಬೋದು. ಅದಕ್ಕೆ ಕಂಬೈನ್ಡ್ ಅಪ್ರೋಚು ಯೂಸ್ ಆಗುತ್ತೆ. ಏನಂದ್ರೆ ಜಾಯಿಂಟ್ ಅಕೌಂಟ್ ಕೂಡ ಇರುತ್ತೆ. ಹಾಗೆ ಸಪರೇಟ್ ಆಗಿ ಒಂದು ಪರ್ಸನಲ್ ಮನಿ ಅಂತ ಕೂಡ ಸಪರೇಟು ಇಟ್ಕೊಳ್ಬೋದು. ಸೊ ಪೇ ಚೆಕ್ಸ್ ಎಲ್ಲ ಬಂದು ಜಾಯಿಂಟ್ ಅಕೌಂಟ್‌ಗೆ ಬೀಳುತ್ತೆ. ಆಮೇಲೆ ಏನು ನೀವು ನಿರ್ದಿಷ್ಟವಾಗಿ ಅನ್ಕೊಂಡಿರ್ತೀರಾ ಇದು ಪರ್ಸನಲ್ ಮನಿ ಅಂತ. ಸೊ ಆ ಶೇರ್‌ನ ನೀವು ಪರ್ಸನಲ್ ಅಕೌಂಟಿಗೆ ಟ್ರಾನ್ಸ್‌ಫರ್ ಮಾಡ್ಕೊಳ್ಬೋದು. ಸೊ ಆಗ ಬಿಲ್ಸ್‌ನ ನೀವೇನೇನ್ ಪೇ ಮಾಡ್ಬೇಕು ಅದು ಜಾಯಿಂಟ್ ಅಕೌಂಟಿಂದ ಪೇ ಮಾಡ್ಬೋದು. ಹಾಗೆ ನಿಮ್ಗೆ ಏನೇನ್ ವಿಶಸ್ ಇರುತ್ತೆ ನೀವು ಓನ್ ಎಕ್ಸ್‌ಪೆಂಡಿಚರ್ ಮಾಡ್ಬೇಕು ಅಂತ ಅದನ್ನ ನೀವು ಪರ್ಸನಲ್ ಅಕೌಂಟಿಂದ ಮಾಡ್ಕೋಬಹುದು. ಇದರಿಂದ ನಿಮ್ಗೆ ಫ್ರೀಡಮ್ ಕೂಡ ಸಿಕ್ತು. ಅದ್ರ ಜೊತೆಗೆ ನಿಮ್ದು ದೊಡ್ಡ ದೊಡ್ಡ ಗೋಲ್ಸ್ ಏನಿದೆ ಸೊ ಅದ್ರ ಮೇಲೆ ಕೂಡ ನೀವು ವರ್ಕ್ ಮಾಡ್ಬೋದು. ಸೊ ಆದ್ರಿಂದ ಎಲ್ಲವನ್ನು ಕೂಡ ನೀವು ಡಿಸ್ಕಸ್ ಮಾಡ್ಬೇಕಾಗುತ್ತೆ. ಯಾವುದೇ ಅಪ್ರೋಚ್ ತಗೊಂಡ್ರು ಕೂಡ ಕಮ್ಯುನಿಕೇಷನ್ ಇಸ್ ದ ಕೀ ಅಂತ ಹೇಳ್ಬೋದು. ಸೊ ನೀವು ಮಾತುಕತೆ ನಡೆಸ್ದಿರ ಏನು ಕೂಡ ಮುಂದೆ ಹೋಗೋದಿಲ್ಲ. ಸೊ ಆದ್ರಿಂದ ನೀವು ಏನೇನ್ ರೆಸ್ಪಾನ್ಸಿಬಿಲಿಟೀಸ್‌ನ ತಗೊಳಕ್ ರೆಡಿ ಇದ್ದೀರಾ, ಏನೇನ್ ಬಿಲ್ಸ್‌ನ ಪೇಮೆಂಟ್ ಮಾಡೋದಕ್ಕೆ ರೆಡಿ ಇದ್ದೀರಾ, ಸೊ ಇದೆಲ್ಲ ಕೂಡ ಡಿಸ್ಕಸ್ ಆಗ್ಬೇಕಾಗಿದೆ. ಹಾಗೆ ಲಾಂಗ್ ಟರ್ಮ್ ಪ್ಲಾನ್ಸ್ ಏನಿದೆ, ರಿಟೈರ್ಮೆಂಟ್ ಪ್ಲಾನ್ಸ್ ಏನಿದೆ, ಎಲ್ಲಿ ಹೇಗೆ ಇನ್ವೆಸ್ಟ್ ಮಾಡ್ಬೇಕು, ಯಾವ ಟರ್ಮಲ್ಲಿ ಎಷ್ಟು ಅಮೌಂಟ್‌ನ ಇನ್ವೆಸ್ಟ್ ಮಾಡ್ಬೇಕು, ಇವೆಲ್ಲವೂ ಕೂಡ ನೀವು ಮುಕ್ತವಾಗಿ ಡಿಸ್ಕಸ್ ಮಾಡ್ಲೇಬೇಕಾಗತ್ತೆ. ಎಷ್ಟೋ ಸರಿ ಆಟೋಮ್ಯಾಟಿಕ್ ಪೇಮೆಂಟ್‌ನ ನೀವು ಸಿಸ್ಟಮ್‌ನ ಇಟ್ಕೊಂಡ್ರೆ ಅದು ಕೂಡ ನಿಮ್ಮ ಕಾನ್ಫ್ಲಿಕ್ಟ್ಸ್ ಅಂದ್ರೆ ಜಗಳಗಳನ್ನ ಕಡಿಮೆ ಮಾಡುತ್ತೆ ಅಂತ ಹೇಳ್ಬೋದು. ಸೊ ಈಗ ನೀವು ಫೈನಾನ್ಸ್‌ನ ಯಾವ ಅಕೌಂಟಲ್ಲಿ ಹೇಗ್ ಮ್ಯಾನೇಜ್ ಮಾಡ್ತೀರಾ ಅಂತ ತಿಳ್ಕೊಂಡ್ಮೇಲೆ, ಡಿಸೈಡ್ ಮಾಡಿದ್ಮೇಲೆ ಫೈನಾನ್ಷಿಯಲ್ ಪ್ಲಾನಿಂಗ್ ಅಂತ ನಡಿಬೇಕಾಗತ್ತೆ. ಸೊ ಈಗ ಫೈನಾನ್ಷಿಯಲ್ ಪ್ಲಾನಿಂಗ್ ಮಾಡ್ಬೇಕಂದ್ರೆ ಫೈನಾನ್ಷಿಯಲ್ ಗೋಲ್ಸು ನಿಮ್ದೇನಿದೆ, ಆಸ್ ಅ ಕಪಲ್ ಏನಿದೆ ಅಂತೆಲ್ಲ ತಿಳ್ಕೊಳ್ಬೇಕಾಗತ್ತೆ. ಸೇಮ್ ಇರ್ಬೋದು ಅಥವಾ ಡಿಫರೆಂಟ್ ಇರ್ಬೋದು. ಅದನ್ನೆಲ್ಲ ಚರ್ಚೆ ಮಾಡ್ಬೇಕಾಗತ್ತೆ. ಸೊ ನಂತರ ಏನಂದ್ರೆ, ಸೊ ಈಗ ಫೈನಾನ್ಷಿಯಲ್ ಗೋಲ್ಸ್ ಏನಿದೆ ಅದನ್ನ ಶಾರ್ಟ್ ಟರ್ಮ್ ಮತ್ತೆ ಲಾಂಗ್ ಟರ್ಮ್ ಆಗಿ ಡಿವೈಡ್ ಮಾಡ್ಬೇಕಾಗತ್ತೆ. ಶಾರ್ಟ್ ಟರ್ಮ್ ಅಂದ್ರೆ ಅಲ್ಪಾವಧಿ, ಲಾಂಗ್ ಟರ್ಮ್ ಅಂದ್ರೆ ದೀರ್ಘಾವಧಿ. ಈಗ ಶಾರ್ಟ್ ಟರ್ಮ್ ಗೋಲ್ಸ್ ಯಾವ್ದ್ಯಾವ್ದು ಇರ್ಬೋದು. ಈಗ ನೀವೊಂದು ಟ್ರಿಪ್ ಹೋಗ್ಬೇಕು ಅಂತ ಅನ್ಕೊಂಡಿರ್ಬೋದು, ಅಥವಾ ನೀವು ಹೊಸ ಲ್ಯಾಪ್‌ಟಾಪ್ ತಗೊಳ್ಬೇಕು, ಹೊಸ ಫೋನ್ ತಗೊಳ್ಬೇಕು. ಈ ರೀತಿಯಾದ ಎಕ್ಸ್‌ಪೆನ್ಸಸ್ ಎಲ್ಲ ಏನಿದೆ ಶಾರ್ಟ್ ಟರ್ಮ್‌ಗೆ ಅಂತ ನಾವು ಇಟ್ಕೊಬಹುದು. ಇನ್ನು ಲಾಂಗ್ ಟರ್ಮ್ ಅಂದ್ರೆ ಇವಾಗ ಮಕ್ಳಿಗೆಲ್ಲ ಎಜುಕೇಷನ್‌ಗೆ ಅಂತ ಸೇವ್ ಮಾಡೋದು, ರಿಟೈರ್ಮೆಂಟ್‌ಗೆ ಅಂತ ಸೇವ್ ಮಾಡೋದು, ಅಥವಾ ಒಂದು ಮನೆ ಕೊಂಡ್ಕೊಳ್ಬೇಕು ಅಂತ ಸೇವ್ ಮಾಡೋದು. ಸೊ ಇವೆಲ್ಲ ಲಾಂಗ್ ಟರ್ಮ್‌ಗೆ ಬೀಳುತ್ತೆ. ಈಗ ಈ ಒಂದು ಫೈನಾನ್ಷಿಯಲ್ ಪ್ಲಾನ್ ಮಾಡ್ಬೇಕಾದ್ರೆ ಸೊ ನೀವೇನಂದ್ರೆ ಶಾರ್ಟ್ ಟರ್ಮ್ ಗೋಲ್ಸ್‌ನ ಅಚೀವ್ ಮಾಡೋದಕ್ಕೆ ನೋಡ್ತೀರಾ ಅಲ್ವಾ? ಅದ್ರ ಜೊತೆಗೆ ಲಾಂಗ್ ಟರ್ಮ್ ಗೋಲ್ಸ್‌ನ ನೀವು ಕಾಂಪ್ರಮೈಸ್ ಆಗ್ದಿರೋ ಹಾಗೆ ಕೂಡ ನೋಡ್ಕೋಬೇಕಾಗತ್ತೆ. ಸೊ ಅದೇ ಒಳ್ಳೆ ಫೈನಾನ್ಷಿಯಲ್ ಪ್ಲಾನ್ ಅಂದ್ರೆ. ಸೊ ಈಗ ನಿಮ್ ಪಾರ್ಟ್ನರು ಲಾಂಗ್ ಟರ್ಮ್ ಗೋಲ್ಸ್ ಬಗ್ಗೆ ಯೋಚನೆ ಮಾಡ್ಬೋದು. ನೀವು ಶಾರ್ಟ್ ಟರ್ಮ್ ಗೋಲ್ಸ್ ಬಗ್ಗೆ ಯೋಚನೆ ಮಾಡ್ಬೋದು. ಅಲ್ಲಿ ಕಾನ್ಫ್ಲಿಕ್ಟ್ ಕೂಡ ಆಗುತ್ತೆ. ಯಾವುದಕ್ಕೆ ಎಷ್ಟು ಇಂಪಾರ್ಟೆನ್ಸ್ ಕೊಡ್ಬೇಕಂತ ಅದನ್ನ ಕೂಡ ನೀವು ಕಮ್ಯುನಿಕೇಟ್ ಮಾಡ್ಬೇಕಾಗುತ್ತೆ. ಸೊ ಆದ್ರೂ ಕೂಡ ನೀವೇನೇ ಪ್ಲಾನ್ ಮಾಡಿದ್ರು ಕೂಡ ಲೈಫ್ ಅನ್‌ಪ್ರೆಡಿಕ್ಟಬಲ್ ಅಂತ ಹೇಳ್ಬೋದಲ್ಲ. ಲೈಫಲ್ಲಿ ಯಾವಾಗ ಬೇಕಾದ್ರೂ ಏನ್ ಬೇಕಾದ್ರೂ ಆಗ್ಬೋದು. ಹೊಸದಾಗಿ ಮಗು ಹುಟ್ಬೋದು, ಅಥವಾ ನಿಮ್ಗೆ ಹೊಸದು ಒಂದು ಮನೆ ತಗೊಳ್ಬೇಕು ಅಂತ ಇರ್ಬೋದು, ಅಥವಾ ನಿಮ್ಮ ಜಾಬ್ ಚೇಂಜ್ ಆಗ್ಬೋದು, ಕೆರಿಯರೇ ಚೇಂಜ್ ಆಗ್ಬೋದು. ಸೊ ಈ ರೀತಿ ಎಷ್ಟೊಂದು ಚೇಂಜಸ್ ನಡೀತಾ ಇರುತ್ತೆ. ಅದ್ರ ಜೊತೆಗೆ ನಿಮ್ಮ ಫೈನಾನ್ಷಿಯಲ್ ಪ್ಲಾನ್ ಕೂಡ ಚೇಂಜ್ ಆಗ್ತಾ ಇರ್ಬೇಕಾಗುತ್ತೆ. ಸೊ ಅಪ್ಡೇಟ್ ಆಗ್ತಾ ಇರ್ಬೇಕಾಗುತ್ತೆ. ಸೊ ಯಾವಾಗ, ಯಾವ ಟೈಮಲ್ಲಿ ನಿಮ್ಮ ಪ್ಲಾನ್‌ನ ಚೇಂಜ್ ಮಾಡ್ಬೇಕು ಅಂತ ನೀವು ಡಿಸೈಡ್ ಮಾಡ್ಕೊಂಡು, ಚೇಂಜ್ ಮಾಡ್ಕೊಂಡು ಅದನ್ನ ಇಟ್ಕೊಳ್ಬೇಕಾಗುತ್ತೆ. ಈಗ ಗೋಲ್ಸ್ ಏನೋ ಸೆಟ್ ಮಾಡ್ಕೊಂಡ್ರಿ. ಬಟ್ ಅದನ್ನ ಅಚೀವ್ ಮಾಡೋದು ಹೇಗೆ? ಸೊ ಅದಕ್ಕೆ ನೀವು ನಿಮ್ ಪಾರ್ಟ್ನರ್ ಹತ್ರ ಮಾತಾಡ್ಬೇಕಾಗುತ್ತೆ. ಈಗ ಫಸ್ಟ್ ಆಪ್ಷನ್ ಅಂತ ತಗೊಂಡ್ರೆ ಇನ್ವೆಸ್ಟ್‌ಮೆಂಟ್ ಅಂತ ಹೇಳ್ಬೋದು. ಸೊ ಅದಕ್ಕೂ ಮುಂಚೆ ಅವ್ರ ಸೇವಿಂಗ್ಸ್‌ನ ಹೇಗೆ ಯೂಸ್ ಮಾಡ್ಕೊಂತಾರೆ ಅನ್ನೋದನ್ನ ನೀವು ತಿಳ್ಕೊಳ್ಬೇಕಾಗುತ್ತೆ. ಸೊ ಹಾಗೆ ಅವರು ಸೇವಿಂಗ್ಸ್ ಬಗ್ಗೆ ಏನ್ ಯೋಚನೆ ಮಾಡಿದ್ದಾರೆ? ಸೊ ಅದನ್ನ ಹೇಗೆ ಇನ್ವೆಸ್ಟ್ ಮಾಡೋದಕ್ಕೆ ರೆಡಿ ಇದ್ದಾರೆ ಅನ್ನೋದನ್ನ ಕೂಡ ನೀವು ಡಿಸ್ಕಸ್ ಮಾಡ್ಬೇಕಾಗುತ್ತೆ. ಈಗ ಇನ್ವೆಸ್ಟ್‌ಮೆಂಟ್ ಅಂತ ತಗೊಂಡ್ರು ಕೂಡ ಹಲವಾರು ರೀತಿಯಲ್ಲಿ ನಾವು ಇನ್ವೆಸ್ಟ್ ಮಾಡ್ಬೋದು. ಸ್ಟಾಕ್ಸು, ಮ್ಯೂಚುವಲ್ ಫಂಡ್ಸು, ಗೋಲ್ಡು, ರಿಯಲ್ ಎಸ್ಟೇಟು, ಬಾಂಡ್ಸು, ಡೆಪಾಸಿಟ್ಸು, ಈ ರೀತಿ ಹಲವಾರು ರೀತಿಯಾದ ಇನ್ವೆಸ್ಟ್‌ಮೆಂಟ್ಸ್ ಇದೆ. ಹಾಗೆ ಹಲವಾರು ರೀತಿಯಾದ ರಿಸ್ಕ್‌ಗಳು ಕೂಡ ಅದಕ್ಕೆ ಇನ್ವಾಲ್ವ್ ಆಗಿರುತ್ತೆ. ಸೊ ಅದಕ್ಕೆ ಫಸ್ಟ್ ಏನಂದ್ರೆ ನಮ್ಗೆ ಏನ್ ಕ್ಯಾಶ್ ನೀಡ್ಸ್ ಇದೆ, ಅಂದ್ರೆ ಏನು ಹಣಕಾಸಿನ ಅಗತ್ಯಗಳಿದೆ ಸದ್ಯಕ್ಕೆ, ಅಂದ್ರೆ ಇಮಿಡಿಯೇಟ್ ಆಗಿ ಏನೇನ್ ಬೇಕಾಗುತ್ತೆ ಅದನ್ನೆಲ್ಲ ಕೂಡ ನಾವು ಪಕ್ಕದಲ್ಲಿ ಇಡ್ಬೇಕಾಗತ್ತೆ. ಸೊ ನಂತರನೇ ನಾವು ಇನ್ವೆಸ್ಟ್‌ಮೆಂಟ್ ಬಗ್ಗೆ ಯೋಚನೆ ಮಾಡ್ಬೇಕಾಗುತ್ತೆ. ಈಗ ಜಾಸ್ತಿ ರಿಸ್ಕ್ ತಗೊಂಡ್ರೆ ಜಾಸ್ತಿ ರಿಟರ್ನ್ಸ್ ಕೂಡ ಬರುತ್ತೆ ಅಲ್ವಾ? ಹೌದು. ಬಟ್ ಆದ್ರೆ ನೀವು ಜಾಸ್ತಿ ರಿಸ್ಕ್ ತಗೊಳ್ಳೋರು ಇರ್ಬೋದು. ಆದ್ರೆ ನಿಮ್ಮ ಪಾರ್ಟ್ನರು ಕಡಿಮೆ ರಿಸ್ಕ್ ತಗೊಳ್ಳೋರು ಇರ್ಬೋದು. ಸೊ ಆಗ ನೀವು ಒಳ್ಳೆ ಈಕ್ವಿಟಿಯಲ್ಲಿ ಅಂದ್ರೆ ರಿಸ್ಕ್ ತಗೊಂಡು ಈಕ್ವಿಟಿಯಲ್ಲಿ ಅರ್ನ್ ಮಾಡೋದಕ್ಕೆ ಟ್ರೈ ಮಾಡ್ಬೋದು. ಬಟ್ ಆದ್ರೆ ನಿಮ್ಮ ಪಾರ್ಟ್ನರು ಬ್ಯಾಂಕ್ ಡೆಪಾಸಿಟ್ಸ್ ಅಲ್ಲಿ ಇಟ್ಟು ಸೇಫ್ ಆಗಿ ಪ್ಲೇ ಮಾಡ್ಬೋದು.
ಸೊ ಈ ರೀತಿ ಆದಾಗ ಕೂಡ ಕಾನ್ಫ್ಲಿಕ್ಟ್ ಆಗೋ ಚಾನ್ಸಸ್ ಇರುತ್ತೆ. ಬಟ್ ಆದ್ರೆ ಏನಂದ್ರೆ 2 ಅಪ್ರೋಚ್‌ನ ನೀವು ಕಂಬೈನ್ ಮಾಡಿದ್ರೆ ಬ್ಯಾಲೆನ್ಸ್ಡ್ ಪೋರ್ಟ್‌ಫೋಲಿಯೋ ಸಿಗುತ್ತೆ ನಿಮ್ಗೆ. ಸೊ ಆದ್ರಿಂದ ಅದು ಕೂಡ ಒಂದ್ ರೀತಿ ಒಳ್ಳೇದೇ ಅಂತ ಹೇಳ್ಬೋದು. ಸೊ ನೀವು ಬೇರೆ ಅಕೌಂಟ್ಸ್ ಅಲ್ಲೂ ಇಡ್ಬೋದು, ಅಂದ್ರೆ ಸಪರೇಟ್ ಅಲ್ಲೂ ಇಡ್ಬೋದು ಅಥವಾ ಜಾಯಿಂಟ್ ಅಕೌಂಟ್ ಅಲ್ಲೂ ಇಡ್ಬೋದು. ಬಟ್ ಆದ್ರೆ ನೀವು ಯಾವಾಗ್ಲೂ ಕೂಡ ಅಪ್ಡೇಟ್ ಆಗ್ತಾ ಇರ್ಬೇಕು. ಎಲ್ಲಿ ಏನೇನ್ ಆಗ್ತಿದೆ ಅಂತ. ಸೊ ಇಬ್ರು ಅಕೌಂಟ್ ಅಲ್ಲೂ ಏನೇನ್ ಆಗ್ತಿದೆ ಅನ್ನೋದ್ರ ಅಪ್ಡೇಟ್ ನಿಮ್ಗೆ ಇದ್ರೆ ಸಾಕು. ಈಗ ಒಂದು ಉದಾಹರಣೆ ತಗೊಳ್ಳೋಣ. ಜಾಯಿಂಟ್ ಅಕೌಂಟ್ ಅಲ್ಲಿ ಇಬ್ಬರದು ಹಣ ಇಟ್ಟಿದ್ದೀರಾ ಅಂತ ಅನ್ಕೊಳ್ಳೋಣ. ಇನ್ವೆಸ್ಟ್‌ಮೆಂಟ್ ಮಾಡ್ತಿದ್ದೀರಾ ಅಂತ ಅನ್ಕೊಳ್ಳೋಣ. ಈಗ ಇನ್ವೆಸ್ಟ್‌ಮೆಂಟ್ ಪೋರ್ಟ್‌ಫೋಲಿಯೋ ಹೇಗಿದೆ ಅಂತ ನೋಡೋಣ. ಸೊ ಈಗ ಸ್ಟಾಕ್ಸ್ ಮತ್ತೆ ಈಕ್ವಿಟಿ 30% ಅಂತ ಅನ್ಕೊಳ್ಳೋಣ. ಅಂದ್ರೆ ರಿಸ್ಕ್ ಜಾಸ್ತಿ ತಗೊಳ್ಳೋರ್ಗೆ ಇದು. ಸೊ ರಿಸ್ಕ್ ಜಾಸ್ತಿ ತಗೊಂಡ್ರೆ ನಿಮ್ಗೆ ರಿಟರ್ನ್ಸ್ ಕೂಡ ಜಾಸ್ತಿ ಸಿಗುತ್ತೆ ಅಂತ. ಹಾಗೆ ಮ್ಯೂಚುವಲ್ ಫಂಡ್ಸ್ 35% ಅಂತ ಅನ್ಕೊಳ್ಳೋಣ. ಈಗ ಮ್ಯೂಚುವಲ್ ಫಂಡ್ಸ್ ಅಲ್ಲಿ ವೇರಿಯಸ್ ಸ್ಟಾಕ್ಸ್, ಬಾಂಡ್ಸ್ ಎಲ್ಲ ಕೂಡ ಮಿಕ್ಸ್ ಆಗಿರುತ್ತೆ ಅಲ್ವಾ? ಸೊ ಒಂದು ಬ್ಯಾಲೆನ್ಸ್ಡ್ ರಿಸ್ಕ್ ಸಿಗುತ್ತೆ. ಸೊ ಬಾಂಡ್ಸ್ ಅಂತ ತಗೊಂಡ್ರೆ 20% ಇದು ನಿಮ್ಗೆ ಸ್ಟಡಿ ಮತ್ತೆ ಪ್ರಿಡಿಕ್ಟಬಲ್ ರಿಟರ್ನ್ಸ್ ಅಂದ್ರೆ ನಿಮ್ಗೆ ಗೊತ್ತಿರೋ ರಿಟರ್ನ್ಸ್ ನ ನೀಟಾಗಿ ಕೊಡ್ತಾ ಇರುತ್ತೆ. ಇನ್ನು ಬ್ಯಾಂಕ್ ಡೆಪಾಸಿಟ್ಸ್ ಫುಲ್ಲು ಸೇಫ್ ಆಗಿರುತ್ತೆ. ಅದಕ್ಕೆ 15% ಅಂತ ಅನ್ಕೊಳ್ಳೋಣ. ಹಾಗೆ ನಿಮ್ಗೆ ಯಾವಾಗ ಬೇಕೋ ಅಂದ್ರೂ ದುಡ್ಡು ಬ್ಯಾಂಕ್ ಡೆಪಾಸಿಟ್ಸ್ ಇಂದ ಈಸಿಯಾಗಿ ನೀವು ಲಿಕ್ವಿಡೇಟ್ ಮಾಡ್ಕೊಳ್ಬಹುದು. ಈ ಇನ್ವೆಸ್ಟ್ಮೆಂಟ್ ಆಪ್ಷನ್ ಅಲ್ಲಿ ನಿಮ್ಗೆ ಒಂದು ಬ್ಲೆಂಡ್ ಸಿಗುತ್ತೆ ಅಂತ ಹೇಳ್ಬೋದು. ಏನಂದ್ರೆ ಹೈಯರ್ ರಿಸ್ಕ್ ಇರೋದು ಸ್ಟಾಕ್ಸ್ ಮತ್ತೆ ಲೋವರ್ ರಿಸ್ಕ್ ಇರೋದು ಬಾಂಡ್ಸ್, ಡೆಪಾಸಿಟ್ಸ್. ಸೊ ಆದ್ರಿಂದ ಇಬ್ಬರದು ಏನು ಪ್ರಿಫರೆನ್ಸಸ್ ಇರುತ್ತೆ ಎರಡು ಕೂಡ ಮ್ಯಾನೇಜ್ ಆಗುತ್ತೆ ಅಂತ ಹೇಳ್ಬೋದು. ಸೊ ಈ ಇನ್ವೆಸ್ಟ್ಮೆಂಟ್ ಸ್ಟ್ರಾಟಜಿ ಏನಿದೆ ಇದು ಒಂದು ಎಕ್ಸಾಂಪಲ್ ಮಾತ್ರ. ಸೊ ನೀವು ನಿಮ್ಮ ಫೈನಾನ್ಷಿಯಲ್ ಅಡ್ವೈಸರ್ ಹತ್ರ ನಿಮ್ಗೆ ಯಾವ ರೀತಿಯಾದ ಅಪ್ರೋಚ್ ಬೇಕು ಅಂತ ನೀವು ಡಿಸ್ಕಸ್ ಮಾಡ್ಬೋದು. ಯಾವ ರೀತಿಯಾದ ಪೋರ್ಟ್‌ಫೋಲಿಯೋನ ನೀವು ಕ್ರಿಯೇಟ್ ಮಾಡಬೇಕು ಅನ್ನೋದನ್ನ ತಿಳ್ಕೊಳ್ಬಹುದು. ಸೊ ಈಗ ನಾವು ಇನ್ಶೂರೆನ್ಸ್ ಬಗ್ಗೆ ಮಾತಾಡಬೇಕಾಗುತ್ತೆ. ಫೈನಾನ್ಷಿಯಲ್ ಪ್ಲಾನಿಂಗ್ ಅಲ್ಲಿ ಫ್ಯೂಚರ್ ಸೆಕ್ಯೂರಿಟಿಗೋಸ್ಕರ ಇನ್ಶೂರೆನ್ಸ್ ಬಗ್ಗೆ ನಾವು ಮಾತಾಡಿಲ್ಲ ಅಂದ್ರೆ ಹೇಗೆ ಅಲ್ವಾ? ಇನ್ಶೂರೆನ್ಸ್ ತುಂಬಾನೇ ಮುಖ್ಯ ಆಗುತ್ತೆ. ನೀವಿಲ್ದೇ ಇದ್ದಾಗ ನಿಮ್ಮ ಫ್ಯಾಮಿಲಿ ತುಂಬಾನೇ ಸಫರ್ ಮಾಡಬಾರ್ದು ಫೈನಾನ್ಷಿಯಲಿ ಅಂತಂದ್ರೆ ನೀವು ಈಗ್ಲೇನೆ ಇನ್ಶೂರೆನ್ಸ್ ಬಗ್ಗೆ ಯೋಚನೆ ಮಾಡ್ಬೇಕಾಗುತ್ತೆ. ಈಗ ಟರ್ಮ್ ಇನ್ಶೂರೆನ್ಸ್ ಅಂತ ತಗೊಂಡ್ರೆ ನಿಮ್ಮ ಹೆಸರಲ್ಲಿ ಮಾಡಿಸ್ಬೋದು ಅಥವಾ ಜಾಯಿಂಟ್ ಕವರ್ ಆಗಿ ಕೂಡ ನೀವು ಮಾಡಿಸ್ಬೋದು. ಅದ್ರ ಜೊತೆಗೆ ಆಡ್ ಆನ್ಸ್ ನ ಕೂಡ ನೀವು ತಗೊಳ್ಬಹುದು. ಈಗ ಡಿಸಬಿಲಿಟೀಸ್‌ಗೆ ಕವರೇಜಸ್ ಇರುತ್ತೆ, ಆಕ್ಸಿಡೆಂಟ್ಸ್‌ಗೆ ಹಾಗೆ ಕ್ರಿಟಿಕಲ್ ಇಲ್ನೆಸ್‌ಗೂ ಕೂಡ ಕವರೇಜು ಇರುತ್ತೆ. ಈಗ ಹೆಲ್ತ್ ಇನ್ಶೂರೆನ್ಸ್ ಅಂತ ತಗೊಂಡ್ರೆ ನಿಮ್ ಕಂಪ್ನಿಯಲ್ಲಿ ಏನು ಜನರಲ್ ಇನ್ಶೂರೆನ್ಸ್ ಸಿಗ್ತಾ ಇದೆ ಅದು ಸಾಲದೇ ಬರ್ಬೋದು. ಯಾಕಂದ್ರೆ ಮೆಡಿಕಲ್ ಎಕ್ಸ್‌ಪೆನ್ಸಸ್ ಎಲ್ಲ ಜಾಸ್ತಿ ಆಗ್ತಾ ಇದೆ. ಯಾವುದೇ ಒಂದು ಸರ್ಜರಿ ತಗೊಳ್ಬಹುದು, ಯಾವುದೇ ಒಂದು ಇಲ್ನೆಸ್ ಅಂತ ತಗೊಳ್ಬಹುದು ಅಥವಾ ಯಾವುದೇ ಒಂದು ಆಕ್ಸಿಡೆಂಟ್ ಅಂತ ತಗೊಳ್ಬಹುದು. ತುಂಬಾನೇ ಎಕ್ಸ್‌ಪೆನ್ಸಸ್ ಆಗ್ತಾ ಇದೆ. ಸೊ ಆದ್ರಿಂದ ನೀವು ಏನ್ ಮಾಡ್ಬೇಕಂದ್ರೆ ಎಕ್ಸ್ಟ್ರಾ ಬೇಕಾದ್ರೆ ನೀವು ಒಂದು ಇನ್ಶೂರೆನ್ಸ್‌ನ ಕೂಡ ಪ್ರೈವೇಟ್ ಇನ್ಶೂರೆನ್ಸ್‌ನ ಕೂಡ ಖರೀದಿ ಮಾಡ್ಬೇಕಾಗುತ್ತೆ. ಸೊ ಈಗ ನೀವು ನೋಡ್ಬೇಕಂದ್ರೆ ಒಂದು ಸ್ಟಡಿ ಪ್ರಕಾರ ಭಾರತದಲ್ಲಿ ಹಾರ್ಟ್ ಅಟ್ಯಾಕ್ಸ್ ಏನಾಗ್ತಾ ಇದೆ ಅದ್ರೊಳಗೆ 50% ಹಾರ್ಟ್ ಅಟ್ಯಾಕ್ಸು 50 ಏಜ್‌ಗಿಂತ ಕೆಳಗಿರೋ ಜನರಿಗೆ ಆಗ್ತಿದೆ ಅಂತ ಹೇಳ್ತಾ ಇದ್ದಾರೆ. ಸೊ ಅಂದ್ರೆ ಮುಂಚೆ ನಾವೇನ್ ಯೋಚನೆ ಮಾಡ್ತಾ ಇದ್ವಿ ಬರೀ ವಯಸ್ಸಾದವರಿಗೆ ಮಾತ್ರ ಹಾರ್ಟ್ ಅಟ್ಯಾಕ್ಸ್ ಆಗ್ತಿತ್ತು ಅಂತ. ಈಗ ಆ ಮಿತ್ ಕೂಡ ಇಲ್ಲ ಅಂತ ಹೇಳ್ಬೋದು. ಸೊ ಆದ್ರಿಂದ ಇನ್ಶೂರೆನ್ಸ್‌ಗೆ ನಾವು ಜಾಸ್ತಿ ಪ್ರಾಮುಖ್ಯತೆಯನ್ನ ಕೊಡ್ಬೇಕಾಗತ್ತೆ. ಹಾಗೆ ಇದು ಕೇವಲ ಒಂದು ಎಕ್ಸ್‌ಪೆಂಡಿಚರ್ ಅಂತ ಅನ್ಕೊಳ್ತೀರಾ? ಸೊ ನಾವು ಇದೊಂದು ಎಸೆನ್ಷಿಯಲ್ ನೆಟ್ ಅಂತಾನೆ ಅನ್ಕೊಳ್ಬಹುದು ಫ್ಯೂಚರ್ ಸೆಕ್ಯೂರಿಟಿಗೆ ಅಂತ. ಸೊ ಆದ್ರಿಂದ ಇನ್ಶೂರೆನ್ಸ್‌ಗೆ ಪ್ರಾಮುಖ್ಯತೆನ ಕೊಟ್ಟು ನಾವು ಪೀಸ್ ಆಫ್ ಮೈಂಡ್‌ನ ತಗೊಳ್ಬಹುದು ಅಂತ ಹೇಳ್ಬೋದು. ಈಗ ಹಣಕಾಸಿನ ಬಗ್ಗೆ ನಾವು ಮಾತಾಡ್ಬೇಕಾದ್ರೆ ಫ್ಯೂಚರ್ ಪ್ಲಾನ್ಸ್ ತುಂಬಾನೇ ಇಂಪಾರ್ಟೆಂಟ್ ಅಲ್ವಾ? ಈ ಫ್ಯೂಚರ್ ಪ್ಲಾನ್ಸ್ ಅಂತ ಬಂದ್ರೆ ತುಂಬಾನೇ ಮುಖ್ಯವಾದ ಅಂಶ ಅಂತಂದ್ರೆ ವಿಲ್ ಅಂತ ಹೇಳ್ಬೋದು. ಹೌದು. ಸೊ ಅಕಸ್ಮಾತಾಗಿ ಏನಾದ್ರು ನಿಮಗೆ ಸಂಭವಿಸಿದ್ರೆ ವಿಲ್ ಇಲ್ಲ ಅಂದ್ರೆ ತುಂಬಾನೇ ಕನ್ಫ್ಯೂಷನ್ ಆಗುತ್ತೆ. ಸೊ ನೀವು ಯಾರಿಗೆ ನಿಮ್ಮ ಅಸೆಟ್ಸ್ ಅಂದ್ರೆ ನಿಮ್ಮ ಆಸ್ತಿನೆಲ್ಲ ಟ್ರಾನ್ಸ್‌ಫರ್ ಮಾಡ್ಬೇಕು ಅಂತ ಅನ್ಕೊಂಡಿದ್ದೀರಾ, ಸೊ ಅವರಿಗೆ ಟ್ರಾನ್ಸ್‌ಫರ್ ಆಗ್ಬೇಕು ಸರಿಯಾಗಿ ಅಂದ್ರೆ ಒಂದು ವಿಲ್ ಇಟ್ಟಿರೋದು ತುಂಬಾನೇ ಮುಖ್ಯ ಆಗುತ್ತೆ. ಸೊ ಹಾಗೆ ನೀವು ಅಪ್ಡೇಟ್ ಆಗ್ತಾ ಇರ್ಬೇಕಾಗುತ್ತೆ. ಸೊ ಎವ್ರಿ ಟೈಮ್ ನಿಮ್ಗೆ ವಿಚಾರಗಳು ತಿಳಿತಾ ಇರ್ಬೇಕಾಗುತ್ತೆ. ಹಾಗೆ ವಿಲ್‌ನ ಕೂಡ ಅಪ್ಡೇಟ್ ಮಾಡ್ತಾ ಇರ್ಬೇಕಾಗುತ್ತೆ. ಯಾಕೆ ಅಂತ ಕೇಳ್ತೀರಾ? ಭಾರತದಲ್ಲಿ 82,000 ಕೋಟಿ ಏನಿದೆ ಇನ್ವೆಸ್ಟ್‌ಮೆಂಟ್ಸ್ ಅಲ್ಲಿ ಹಾಗೆ ಕೂತಿದೆ ಅಂತ ಹೇಳ್ಬೋದು. ಅದು ಎಲ್ಲ ಮರ್ತೋಗಿರೋದು ಹಾಗೆ ಕಳ್ದೋಗಿರೋಂಥ ಇನ್ವೆಸ್ಟ್‌ಮೆಂಟ್ ಅಂತ ಹೇಳ್ಬೋದು. ಯಾರು ಅದನ್ನ ಕ್ಲೇಮ್ ಮಾಡ್ತಿಲ್ಲ ಅಂತ ಹೇಳ್ಬೋದು. ಸೊ ನೀವು ಈ ಸ್ಟ್ಯಾಟಿಸ್ಟಿಕ್ಸ್ ಅಲ್ಲಿ ಒಂದಾಗಬಾರ್ದು ಅಂತ ಅಂದ್ರೆ ಸೊ ನಿಮ್ಮ ಫೈನಾನ್ಷಿಯಲ್ ಡೀಟೇಲ್ಸ್‌ನ ನೀವು ಕ್ಲಿಯರ್ ಆಗಿ ಹಾಗೆ ಮತ್ತೊಬ್ಬರಿಗೆ ಅದು ಆಕ್ಸೆಸಿಬಲ್ ಆಗಿ ನೀವು ಇಟ್ಟಿರ್ಬೇಕಾಗುತ್ತೆ. ಸೊ ಎಷ್ಟೋ ಸರಿ ಪಿಎಫ್ ಕೂಡ ಕ್ಲೇಮ್ ಆಗೋದಿಲ್ಲ. ಸೊ ಆದ್ರಿಂದ ಆ ನಂಬರ್ಸ್ ಏನೇನಿದೆ ಅದನ್ನ ಕೂಡ ನೀವು ಕಮ್ಯುನಿಕೇಟ್ ಮಾಡೋದು ತುಂಬಾನೇ ಇಂಪಾರ್ಟೆಂಟ್ ಆಗುತ್ತೆ. ನಾವು ಈ ವಿಡಿಯೋ ಕಡೆ ಹಂತಕ್ಕೆ ಬಂದಿದ್ದೀವಿ. ಸೊ ನಾವು ಮೊದಲೇ ಹೇಳ್ದಾಗೆ ಓಪನ್ ಕಮ್ಯುನಿಕೇಷನ್ ಮತ್ತೆ ಟ್ರಸ್ಟ್ ಏನಿದೆ ಅದು ತುಂಬಾನೇ ಇಂಪಾರ್ಟೆಂಟು ಕಪಲ್ಸ್ ಮಧ್ಯೆ ಫೈನಾನ್ಷಿಯಲ್ ಪ್ಲಾನಿಂಗ್ ಮಾಡೋದಕ್ಕೆ. ಅಂದ್ರೆ ಮುಕ್ತವಾಗಿ ಮಾತಾಡಬೇಕು ಹಾಗೆ ನಂಬಿಕೆಯನ್ನ ಇಟ್ಕೊಳ್ಬೇಕಾಗತ್ತೆ. ಹಾಗೆ ಪ್ರತಿಯೊಂದು ಕಪಲ್‌ದು ಕೂಡ ಫೈನಾನ್ಷಿಯಲ್ ಪ್ಲಾನಿಂಗು ಬೇರೆ ಬೇರೆ ರೀತಿ ಇರ್ಬೋದು. ಸೊ ನಿಮಗೆ ಏನು ಇಂಪಾರ್ಟೆಂಟು ಹಾಗೆ ನಿಮ್ಮ ಪಾರ್ಟ್ನರ್‌ಗೆ ಏನು ಇಂಪಾರ್ಟೆಂಟು ಅದೇ ಮುಖ್ಯ ಆಗುತ್ತೆ ಫೈನಾನ್ಷಿಯಲ್ ಪ್ಲಾನಿಂಗ್ ಮಾಡ್ಬೇಕಾದ್ರೆ. ಸೊ ಬೇರೆಯವ್ರದ್ದು ನೋಡಿದ್ರೆ ಅಷ್ಟೇನು ಉಪಯೋಗಕ್ಕೆ ಬರ್ದೇ ಇರ್ಬೋದು. ಸೊ ಆದ್ರಿಂದ ನೀವು ಡಿಸ್ಕಸ್ ಮಾಡಿ ಪ್ಲಾನ್ ಮಾಡಿ ಅಂತ ಹೇಳ್ತೀವಿ. ಅದ್ರ ಜೊತೆಗೆ ನಿಮ್ಗೆ ಈ ವಿಡಿಯೋ ಇಷ್ಟ ಆದಲ್ಲಿ ಲೈಕ್ ಮಾಡ್ಬೋದು. ಹಾಗೆ ನಮ್ಮ ಚಾನಲ್‌ಗೆ ಸಬ್ಸ್ಕ್ರೈಬ್ ಆಗ್ಬೋದು. ಹಾಗೆ ಇಲ್ಲಿ ತನಕ ನೀವು ವಿಡಿಯೋನ ನೋಡಿದ್ದಕ್ಕೆ ಧನ್ಯವಾದಗಳು.
Investment in securities market are subject to market risks. Read all the related documents carefully before investing. Please read the risk disclosure documents carefully before investing in equity shares, derivatives, mutual fund, and or other instruments traded on the stock exchanges.